ಕ್ಯಾಬಿನೆಟ್ ಸಬ್ ಕಮಿಟಿನ ನಡೆಸಿದ್ದೇವೆ. ಈಗಾಗಲೇ ಮೈಕಲ್ ಕುನ್ನಾರ್ ಅವರು ಜಸ್ಟಿಸ್ ಜಾನ್ ಮೈಕಲ್ ರವರು ಒಂದು ವರದಿಯನ್ನು ಕೊಟ್ಟಿದ್ದಾರೆ. ನಾವು ಬರೀ ರಿವ್ಯೂ ಮಾಡ್ತಾ ಇದ್ದೀವಿ, ಏನೇನು ಪ್ರೋಗ್ರೆಸ್ ಅಂತ ರಿವ್ಯೂ ಮಾತ್ರ ಮಾಡ್ತಾ ಇದ್ದೀವಿ. ಮಿಕ್ಕಿದ್ದು ಆಫೀಸರ್ಸ್ಗೆ ಅವರು ಏನೇನು ರೆಕಮೆಂಡೇಶನ್ ಮಾಡಿದ್ದಾರೆ ಅದರ ಪ್ರಕಾರ ಅವರು ಸಂಪೂರ್ಣವಾಗಿ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದೇವೆ. ಯಾರ ಮೇಲೆ ಏನು ಹೇಳಿದ್ದಾರೆ, ಏನು ಕಂಡುಹಿಡಿದಿದ್ದಾರೆ, ಅದರ ಮೇಲೆ ಕಾನೂನಂತೆ ನೀವು ಕ್ರಮ ಕೈಗೊಳ್ಳಿ ಅಂತ ಆಫೀಸರ್ಸ್ಗೆ ವಿ ಹ್ಯಾವ್ ಗಿವನ್ ದಿ ಆಥರೈಸೇಷನ್. ಸೊ ಅವ್ರು ಯಾರ ಮೇಲೆ ಬೇಕಾದ್ರೂ ಅವ್ರಿಗೇನು ಈ ರಿಪೋರ್ಟ್ಸ್ ಅಲ್ಲಿ ಏನಿದೆ ಅದ್ರ ಮೇಲೆ ಏನು ಕಂಡುಹಿಡಿದ್ದಾರೆ ಅದನ್ನ ಕೊಡಬೇಕು. ಒಂದ್ ಕಡೆ ಅವ್ರಿಗೆ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಕೆಲವು ಎನ್ಕ್ವೈರೀಸ್ ಅಫಿಷಿಯಲ್ಸ್ ಮೇಲೂ ಕೂಡ ಆಗ್ತದೆ, ಅದ್ರ ಪಾಡದ ಪ್ರೊಸೀಜರ್ ಆಗ್ತದೆ. ಕೆಲವು ಕ್ರಿಮಿನಲ್ ಮಾಡಬೇಕು ಅಂತ ಕೂಡ ಜಸ್ಟಿಸ್ ಅವರು ಅವ್ರ ಫೈಂಡಿಂಗ್ಸ್ ಅಲ್ಲಿ ಹೇಳಿದ್ದಾರೆ. ಅದು ಕೂಡ ಅದ್ರ ಕಡೆ ಪ್ರೊಸೀಜರ್ ಸಪರೇಟ್ ಆಗ್ತದೆ. 1 ಆಗ್ತದೋ 2 ಆಗ್ತದೋ 50 ಆಗ್ತದೋ 100 ಆಗ್ತದೋ ಎಷ್ಟು ಬೇಕಾದ್ರೂ ಅವರು ಅವ್ರ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಏನು ಅವ್ರು ಕಂಡಿದೆ ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ವಿ ಹ್ಯಾವ್ ಅಕ್ಸೆಪ್ಟೆಡ್ ದಿ ರಿಪೋರ್ಟ್. including FIRs. No, whatever they want, legally whatever is there, FIR ಇನ್ನೊಂದು ಏನೋ ಡಿಸಿಪ್ಲಿನರಿ ಆಕ್ಷನ್ ಏನ್ ಬೇಕೋ ಅದನ್ನೆಲ್ಲ ಅವ್ರು ಏನ್ ಬೇಕಾದ್ರು ಮಾಡಲಿ. ನಮ್ಮ ಫಾರ್ ಎಕ್ಸಾಂಪಲ್ ಒಂದು ಆಕ್ಸಿಜನ್ ಸಂಬಂಧಪಟ್ಟಂತೆ ಈಗ ತಾನೇ ನಮ್ಮ ಮಿನಿಸ್ಟರ್ ಹೇಳ್ತಾ ಇದ್ರು, ಅವರೇನೋ ಒಂದು ರಿಪೋರ್ಟ್ ಕೊಟ್ಟಿದ್ರು. ದಟ್ ದಿ ಮಿನಿಸ್ಟರ್ ಹ್ಯಾಸ್ ರಿಜೆಕ್ಟೆಡ್ ದಟ್ ರಿಪೋರ್ಟ್ ಆನ್ ಚಾಮರಾಜನಗರ ಆಕ್ಸಿಜನ್ ಇನ್ಸಿಡೆಂಟ್. ಏನು ಇಲ್ಲ ಅಂತ ಕೊಟ್ಬಿಟ್ಟಿದ್ರು. ದಟ್ ವಿ ಆರ್ ನಾಟ್ ಅಕ್ಸೆಪ್ಟೆಡ್. ಆನರಬಲ್ ದಿ ಗವರ್ಮೆಂಟ್ ಹ್ಯಾಸ್ ನಾಟ್ ಅಕ್ಸೆಪ್ಟೆಡ್. ವಿಲ್ ಹ್ಯಾವ್ ಟು ರೀಲುಕ್ ಇಟ್. ಯಾಕೆಂದ್ರೆ ನಾನು ಸಿದ್ದರಾಮಯ್ಯನವರೇ ವಿಟ್ನೆಸ್. ಅದಕ್ಕೆ ಸಿದ್ದರಾಮಯ್ಯನವರೇ ಟ್ರಯಲ್ ಮಾಡಿದ್ದಾರೆ. 3 ಜನ ಸತ್ತಿದ್ದಾರೆ ಅಂತ ಮಿನಿಸ್ಟರ್ ಹೇಳಿದ್ದಾರೆ. 36 ಜನಕ್ಕೆ ನಾವೇ ಹೋಗಿ ದುಡ್ಡು ಕೊಟ್ಟಿದ್ದೀನಿ, ನಾನೇ ಹೋಗಿ ದುಡ್ಡು ಕೊಟ್ಟಿದ್ದೀನಿ 36 ಜನಕ್ಕೆ. ಪರ್ಸನಲ್ ವಿಸಿಟ್ ಮಾಡಿದ್ದೀನಿ, 36 ಮನೆಗಳಿಗೂ ಹೋಗಿದ್ದೀನಿ. ಸೊ ಹಂಗಂತವೆಲ್ಲ ಕೆಲವೆಲ್ಲ ವಶಪ್ ಮಾಡಕ್ಕೆ ಮುಚ್ಚಪ್ ಮಾಡ ಅಂತದೆಲ್ಲ ದೇ ವಿಲ್ ಹ್ಯಾವ್ ಟು ಲುಕ್ ಇಟ್. ನಂಬರ್ 2ನೇದು ಏನಪ್ಪಾ ಅಂತಂದ್ರೆ, ಇವತ್ತು ನೆಕ್ಸ್ಟ್ ಬೆಳಗಾಮಲ್ಲಿ ಒಂದು ಮೀಟಿಂಗ್ ಮಾಡ್ತೀವಿ. ಅಲ್ಲೂ ಕೂಡ ನಾವು ಪ್ರೋಗ್ರೆಸ್ ಏನೇನಾಗ್ತಾ ಇದೆ ಅಂತ ನೋಡ್ತೀವಿ. ನಾವು ದಿಸ್ ಕಮಿಟಿ ವಿಲ್ ನಾಟ್ ಡೈರೆಕ್ಟ್ಲಿ ಇನ್ವಾಲ್ವ್ ವಿತ್ ವಾಟ್ ಎವರ್ ದಿ ಪ್ರೊಸೀಜರ್ಸ್ ದಿ ಅಫಿಷಿಯಲ್ಸ್ ಹ್ಯಾವ್ ಟು ಡೂ ಇಟ್. ದೇ ವಿಲ್ ಡೂ ಇಟ್ ದೆಮ್ಸೆಲ್ಫ್. ವಿ ಹ್ಯಾವ್ ಸೆಡ್ ದಟ್ ಯು ಶುಡ್ ಬಿ ಜಸ್ಟಿಫೈಡ್. ನಾವು ಯಾರಿಗೂ ವಿಚ್ ಹಂಟಿಂಗ್ ಎಲ್ಲ ಮಾಡೋಕ್ಕೆಲ್ಲ ನಾವು ಹೋಗಲ್ಲ. ಬಟ್ ವಾಟ್ ರಿಪೋರ್ಟ್ ಇಸ್ ದೇರ್ ವಿ ಕಾಂಟ್ ಅಶ್ಯಪ್ ಆಲ್ಸೋ, ವಿ ಕಾಂಟ್ ಕ್ಲೋಸ್ ಇಟ್ ಆಲ್ಸೋ ಅಂತಿದೆ. ಫಾರ್ ಎಕ್ಸಾಂಪಲ್, ನಮ್ಮ ಬೆಂಗಳೂರು ಕಾರ್ಪೊರೇಷನ್ ಅಲ್ಲಿ RT-PCR ಟೆಸ್ಟ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಯಾಕೆಂದ್ರೆ ನೀವು ಕೇಳ್ತೀರಿ ಅಂತ ನಾನು ಕೇಳಿದೆ, ಏನು ಯಾವ ಆಧಾರದ ಮೇಲೆ ಮಾಡ್ತಾ ಇದ್ದೀರಿ ಅಂತ. ನಾವು ವಿ ಜಸ್ಟ್ ಚೆಕ್ ಟು ದಿ ಆಫೀಸರ್ಸ್ ಕೇಳಿದೆ, ಏನಪ್ಪ ಏನಂತ. ಬೆಂಗಳೂರು ಸಿಟಿಲಿ 84 ಲಕ್ಷ ನಾವು ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ನಾವು ಟೆಸ್ಟ್ ಮಾಡಿದೀವಿ ಅಂತ ಹೇಳಿದೆ. ಒಟ್ಟು 502 ಕೋಟಿ ರೂಪಾಯಿ ಬಿಲ್ ಮಾಡಿದ್ದಾರೆ, 400 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. 84 ಲಕ್ಷ ಅಂದ್ರೆ ಬೆಂಗಳೂರು ಪಾಪ್ಯುಲೇಷನ್, ಬೆಂಗಳೂರು ಕುಟುಂಬ ಇರೋದು 84 ಲಕ್ಷ ಇಲ್ಲಿ ಟೆಸ್ಟ್ ಮಾಡಿದೀವಿ ಅಂತ ಹೇಳ್ತಾರೆ, ಸ್ಯಾಂಪಲ್ಸ್. ಸೊ 502 ಕೋಟಿ ರೂಪಾಯಿ ಅದಕ್ಕೆ ಬಿಲ್ ರೈಸ್ ಮಾಡಿದ್ದಾರೆ, 400 ಕೋಟಿ ಬಿಲ್ ಕೊಟ್ಟಿದ್ದಾರೆ. 84 ಲಕ್ಷಕ್ಕೆ ಅಂದ್ರೆ ಒಂದೊಂದು ಮನೆಗೆ ಮಿನಿಮಮ್ ಇಬ್ಬಿಬ್ಬರು ಮನೆ ಮಾಡಿರ್ಬೇಕು, ಇಬ್ಬಿಬ್ರು ಜನಕ್ಕೆ ಅವರು ಟೆಸ್ಟ್ ಮಾಡಿರ್ಬೇಕು. ದಟ್ ಇಸ್ ವಾಟ್ ಐ ಕುಡ್ ಸಿ. ಪಾಪ್ಯುಲೇಷನ್ ಇರೋದೇ 1,04,00,000 ಬೆಂಗಳೂರು ಸಿಟಿ ಒಳಗಡೆ. 4 ಲಕ್ಷ 5 ಲಕ್ಷ 10 ಲಕ್ಷ ಬೆಂಗಳೂರು ಸಿಟಿಲಿ ಮನೆಗಳಿರೋದು. ಸೊ ಆ ರೀತಿ. ಇನ್ನೊಂದು ಕಡೆ ಒಂದು ಕಿದ್ವಾಯ್ ಅಂತ ಒಂದು ಸಂಸ್ಥೆ ಇದೆ, ಅಲ್ಲಿ 24 ಲಕ್ಷ ಮಾಡಿದ್ದಾರೆ ಒಂದೇ ಸಂಸ್ಥೆಯಲ್ಲಿ. 24 ಲಕ್ಷ ಗಾಬರಿ ಆಗೋಯ್ತ ನಂಬರ್ ಕೇಳಿ. ಅಲ್ಲಿ ಅವನು ಯಾರು ಕೂಡ ನಾಟ್ ಟೆಕ್ನಿಕಲಿ ಫಿಟ್. ಆಮೇಲೆ ICMR ಅಪ್ರೂವಲ್ ಇಲ್ಲ. ಅಲ್ಲೂ ಕೂಡ ಒಂದು 146 ಕೋಟಿ ರೂಪಾಯಿ ರೈಸ್ ಮಾಡಿದ್ದಾರೆ. 24 ಲಕ್ಷ ಬರೀ ಕಿದ್ವಾಯ್ ಒಂದರಲ್ಲೇ ಮಾಡಿದ್ದಾರೆ ಅಂತಂದ್ರೆ, ಅದು ಅವ್ರು ಹೇಳ್ತಾ ಇದ್ದ, ಆಫೀಸರ್ಸ್ ಹೇಳ್ತಾ ಇದ್ದ, ನನಗೆ ಗೊತ್ತಿಲ್ಲ. ನಾನು ಅವ್ರು ನನಗೆ ಕೇಳಿದೆ, ಏನ್ರಪ್ಪ ಇದು ಅಂತ ಅಂದ್ಬಿಟ್ಟು ಅವ್ರು ಹೇಳಿದಾರೆ, ನೋಡಿ ಸರ್, ಹಿಂಗೆ
ಬ್ಲೇಟೆಂಟ್ ಆಗಿ ಕಣ್ಣು ಕಾಣ್ತಾ ಇದೆ. ಈ ತರ ರಿಪೋರ್ಟ್ ಕೊಟ್ಟಿದ್ದಾರೆ ಕುನ್ನ ಅವರು ಅಂತ ಅಂದ್ಬಿಟ್ಟು ಇಲ್ಲೆಲ್ಲ ಕೊಟ್ಟಿದ್ದಾರೆ ನಮಗೆ. ನಾವು ಎಲ್ಲ ಎತ್ಕೊಂಡು ಸ್ಟಡಿ ಮಾಡೋದಕ್ಕೆ ಇಸ್ಕೊಂಡಿದೀವಿ. ಅದನ್ನೆಲ್ಲ ಸ್ವಲ್ಪ ಕೊಡ್ರಪ್ಪ ಇಲ್ಲಿ ಅಂತ ಈಗ ಇಸ್ಕೊಂಡಿದ್ದೆಲ್ಲ. ಆಮೇಲೆ ಏನೇನು ಯಾರು ಅದಕ್ಕೆ ಮೇಲಧಿಕಾರಿಗಳು ದೊಡ್ಡವರು ಮೇಲ್ಗಡೆಯಿಂದ ವಿಧಾನಸೌಧದಿಂದ ಕೆಳಗಡೆ ಗಂಟೆ ಏನೇನು ಡಿಸಿಷನ್ಸ್ ಆಗಿದೆ ಅಂತ ಅದನ್ನು ಕೂಡ ಇವತ್ತು ನಮ್ಗೆ ವರದಿ ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಸೈನ್ ಹಾಕಿದ್ದಾರೆ, ಯಾರು ಆದೇಶ ಕೊಟ್ಟಿದ್ದಾರೆ, ಯಾರು ಏನು ಬರೆದಿದ್ದಾರೆ, ಕಾನೂನು ಚೌಕಟ್ಟು ಅಡಿ ಇಲ್ಲದೆ ಏನೇನು ತೀರ್ಮಾನಗಳಾಗಿದೆ ಅನ್ನೋದೆಲ್ಲ ಕೂಡ ಕೆಲವು ಕೊಟ್ಟಿದ್ದಾರೆ. ನಾವು ಇನ್ನ ಕಣ್ಣಲ್ಲಿ ಸ್ವಲ್ಪ ನೋಡ್ತೀವಿ, ಮಿಕ್ಕಿದ ಅವರು ಕೂಡ ಎಲ್ಲ ನೋಡ್ತಾ ಇದ್ದಾರೆ. ಕೆಲವು ಪೇಪರ್ಸ್ನ ಅವ್ರಿಗೆ ಕಮಿಷನ್ ಅವ್ರು ಕೊಟ್ಟಿಲ್ಲ ಅವರು. ಇನ್ನು ಅದನ್ನು ಕೂಡ ನಾವು ಮಿಕ್ಕಿದ್ದು ಮಾಡ್ತೀವಿ. ಆಮೇಲೆ ಸಪರೇಟ್ ಕಮಿಟಿ ವಿಲ್ ಬಿ ಫಾರ್ಮ್ಡ್ ಅಫಿಷಿಯಲ್ ಲೆವೆಲ್ ಟು ಲುಕ್ ಅಟ್ ದಿಸ್ ರಿಪೋರ್ಟ್ ಇಟ್ ಸೆಲ್ಫ್. ಅವರು ಕೂಡ ಏನು, ಯಾಕೆಂದ್ರೆ ಯಾರಿಗೂ ನಾವು ಅನ್ನೆಸೆಸರಿ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಒಂದು ಕೆಲವು ಆಫೀಸರ್ಸ್ನ ಇಲ್ಲ ರಿಟೈರ್ಡ್ ಆಫೀಸರ್ಸ್ನ ಕರ್ಕೊಂಡು ಅವರು ಕೂಡ ಕಮಿಟಿ ಅಂದ್ರೆ ಟು ಜಸ್ಟ್ ಗೈಡ್ ಅಸ್, ಫಾಲೋ ಅಪ್ ಆಕ್ಷನ್ ಗೈಡ್ ಮಾಡಲಿಕ್ಕೆ ಒಂದು ಸಪರೇಟ್ ಕಮಿಟಿ ಕೂಡ ನಾವು ಇದನ್ನ ಸೆಟ್ ಮಾಡ್ತಾ ಇದ್ದೀವಿ. ಇದನ್ನು ನೋಡಿ ಅಂತಾರೆ, ದೇ ಆಲ್ ವಿಲ್ ಬಿ ಬಿಸಿ ವಿತ್ ದೇರ್ ಓನ್ ವರ್ಕ್ಸ್. ಸೊ ಅವರು ಕೂಡ ಮಾಡಿ ಇದನ್ನ ಏನು ಅಂತ ಅಂದ್ಬಿಟ್ಟು, ಬಟ್ ವಿಲ್ ನಾಟ್ ಗೋ ಫಾರ್ ಎನಿ ವಿಚ್ ಹಂಟಿಂಗ್ ಆನ್ ಎನಿ ಇಶ್ಯೂಸ್. ವಾಟ್ ಈಸ್ ಫ್ಯಾಕ್ಟ್, ಆ ಫ್ಯಾಕ್ಟ್ ಮೇಲೆ ಅದಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ಅವರಿಗೆ ಫುಲ್ ಮಾಡಿದ್ದೀವಿ. ಸುಮ್ಮನೆ ನಾನು ನಿಮ್ಗೆ ಒಂದು ಸ್ಮಾಲ್ 2 ಎಕ್ಸಾಂಪಲ್ಸ್ ಕೊಟ್ಟಿದ್ದಷ್ಟೇ. ಈ ಬರೀ ICR ಕಿಟ್, RTPC ಟೆಸ್ಟ್ ಇದೆಯಲ್ಲ, ಅದನ್ನೇ ಕಾರ್ಪೊರೇಷನ್ ಅಲ್ಲಿ 84 ಲಕ್ಷ, BBMP ಇದೆ ಕಿದ್ವಾಯಲ್ಲಿ 24 ಲಕ್ಷ. ಜನಸಂಖ್ಯೆ ಅಂದ್ರೆ ಎಲ್ಲರಿಗೂ ಆಗೋಯ್ತು ಅಂತ, ಬೆಂಗಳೂರಲ್ಲಿ ಎಲ್ಲರಿಗೂ ಆಗೋಯ್ತು ಅಂತ ಕಾಣ್ತಾ ಇದೆ. ಸೊ ಇಷ್ಟಿದೆ. ನೆಕ್ಸ್ಟ್ ನಾವು ಬೆಳಗಾಮಲ್ಲಿ ಒಂದು ಮೀಟಿಂಗ್ ಮಾಡ್ತೀವಿ, ಪ್ರೋಗ್ರೆಸ್ ಕೇಳ್ತೀವಿ. ಕೇಳ್ಬಿಟ್ಟು ಇವತ್ತು ನಮ್ಮ ಗುಂಡ್ರಾಯರು ಬಂದಿದ್ರು, ಎಲ್ಲ ಬೇರೆ ಕಡೆ ಸ್ವಲ್ಪ ಈ ಬಳ್ಳಾರಿ ಯಾವುದೋ ಇಶ್ಯೂಗೆ ಅಟೆಂಡ್ ಮಾಡಬೇಕು ಅಂತ ಅವ್ರು ಹೋಗಿದ್ದಾರೆ.